ಬಾಳು ನೀಡುವುದಾಗಿ ವಿಚ್ಛೇದಿತ ಮಹಿಳೆಯಿಂದ ಲಕ್ಷ ಹಣ ದೋಚಿದ ನಕಲಿ ಪೊಲೀಸಪ್ಪ. ವಿಚ್ಛೇದಿತ ಮಹಿಳೆಗೆ ಮದುವೆಯಾಗುವುದಾಗಿ ನಂಬಿಸಿ ನಕಲಿ ಪೊಲೀಸ್ ಓರ್ವ ಲಕ್ಷಾಂತರ ರೂಪಾಯಿ ವಂಚಿಸಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಬಾಳು ನೀಡುವುದಾಗಿ ವಿಚ್ಛೇದಿತ ಮಹಿಳೆಗೆ ಮೋಸ. ಮಹಿಳೆಯಿಂದ ಲಕ್ಷ ಹಣ ದೋಚಿದ್ದ ನಕಲಿ ಪೊಲೀಸಪ್ಪ. ಖಾಸಗಿ ವಿಡಿಯೋ ಇಟ್ಟುಕೊಂಡು ಮಹಿಳೆಗೆ ಬ್ಲಾಕ್ಮೇಲ್. ವಿಷ್ಣುಗೌಡ ಅಲಿಯಾಸ್ ವಿಶ್ವನಾಥ್ನಿಂದ ಮೋಸ. ಖಾಸಗಿ ವಿಡಿಯೋ ಇಟ್ಟುಕೊಂಡು ವೈರಲ್ ಮಾಡುವುದಾಗಿ ಬೆದರಿಕೆಯನ್ನು ಕೂಡ ಮಾಡಿದ್ದಾನೆ ಎಂಬ ಆರೋಪ ಕೂಡ ಮಾಡಲಾಗಿದೆ. ಮನೆಗೆ ನುಗ್ಗಿ ಮಹಿಳೆಯರ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಮದುವೆ ಆಗುವುದಾಗಿ ಮಹಿಳೆಗೆ ವಂಚಿಸಿ ಲವ್ ಸೆಕ್ಸ್ ದೋಖಾ ಮಾಡಿರುವಂತಹ ಘಟನೆ ಬೆಂಗಳೂರಿನ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿಕ್ಕಬಾಣವಾರದ ಗಣಪತಿ ನಗರದಲ್ಲಿ ಜರುಗಿದೆ. 40 ವರ್ಷದ ಮಹಿಳೆಯ ಬಳಿ 41 ಲಕ್ಷ ರೂಪಾಯಿ ಹಣ ಮತ್ತು 5 ಲಕ್ಷ ರೂಪಾಯಿ ಮೌಲ್ಯದ LIC ಬಾಂಡ್ ಅನ್ನು ಕಿತ್ತುಕೊಂಡು ಮೋಸ ಮಾಡಿದ್ದಾನೆ. ಚಿಕ್ಕಬಾಣವಾರ ವ್ಯಾಪ್ತಿಯ ಗಣಪತಿ ನಗರದ ನಿವಾಸಿ ವಿಶ್ವನಾಥ್ ಅಲಿಯಾಸ್ ವಿಷ್ಣುಗೌಡ ಎಂಬುವರಿಂದ ವಂಚನೆ ಆರೋಪ ಮಾಡಲಾಗಿದೆ. 11 ವರ್ಷದ ಹಿಂದೆ ಮಹಿಳೆಗೆ ವಿಚ್ಛೇದನವಾಗಿದ್ದು ಬಳಿಕ ಇಬ್ಬರಿಗೂ ಪರಿಚಯವಾಗಿದೆ. ವಿಶ್ವನಾಥ್ ಅಲಿಯಾಸ್ ವಿಷ್ಣುಗೌಡ ಪೊಲೀಸ್ ಡ್ರೆಸ್ನಲ್ಲಿ ಇರುವ ಫೋಟೋ ಹಾಗೂ ಗನ್ ಇರೋದನ್ನ ನೋಡಿರುವ ಮಹಿಳೆ ಪೊಲೀಸ್ ಹುದ್ದೆಯಲ್ಲಿ ಇರಬಹುದು ಎಂದು ನಂಬಿದ್ದಾರೆ. ವಿಷ್ಣುಗೌಡ ನಾನು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎಂದು ನಂಬಿಸಿ ಮಹಿಳೆಗೆ ವಂಚಿಸಿದ್ದಾನೆ. ಆದರೆ ಆತ ನಕಲಿ ಪೊಲೀಸ್ ಎಂಬುದು ನಂತರ ಗೊತ್ತಾಗಿದೆ. ಮಹಿಳೆಯ ಮನೆಗೆ ನುಗ್ಗಿ ಮನೆಯವರ ಮೇಲೆ ಹಲ್ಲೆ. ಚಿಕ್ಕಬಾಣವಾರದ ನಿವಾಸಿ ವಿಷ್ಣುಗೌಡ ಅಲಿಯಾಸ್ ವಿಶ್ವನಾಥ್ ಮಹಿಳೆಯಿಂದ 45 ಲಕ್ಷ ಹಣ ಪಡೆದು ಮೋಸ. ಮಹಿಳೆಗೆ ಖಾಸಗಿ ಅಂಗ ತೋರಿಸಿ ವಿಕೃತಿ ಮೆರೆದ ವಿಷ್ಣುಗೌಡ ಅನ್ಬಿಟ್ಟು ಒಬ್ಬ ಪರಿಚಯ ಸ್ನೇಹ ಆಗಿ ಅವನು ಒಳ್ಳೆಯವನಂಗೆ ನಟಿಸಿ ನನಗೆ ನಾನು ವಿಚ್ಛೇದಿತ ಆಗಿರೋದ್ರಿಂದ ನಂಗೆ ಡೈವರ್ಸ್ ಆಗಿರೋ ಕಾರಣದಿಂದ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಅಡ್ವಾಂಟೇಜಸ್ ಆಗಿ ತಗೊಂಡು ನನ್ನ ದುಡಿಮೆ ಎಲ್ಲ ನೋಡಿ ನನ್ನ ಯಾರು ಇಲ್ಲದೆ ಇರೋದು, ನನಗೆ ಯಾರು ಅಂದ್ರೆ ನನಗೆ ಬ್ಯಾಕ್ ಸಪೋರ್ಟು ಯಾರು ಇಲ್ಲ, ಪೇರೆಂಟ್ಸ್ ಏಜ್ ಆಗಿರೋ ಪೇರೆಂಟ್ಸ್ ಬಿಟ್ರೆ ಇದೆಲ್ಲಾನು ಅಡ್ವಾಂಟೇಜ್ ಆಗಿ ತಗೊಂಡು ನನ್ನ ಹತ್ರ ಸ್ನೇಹ ಬೆಳೆಸೋನ್ ತರ ನಟಿಸಿ ನನ್ನ ಒಂಟಿತನನ್ನ ನಾನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ನನಗೆ ಲೈಫ್ ಕೊಡ್ತೀನಿ, ಮೊದಲು ಸ್ನೇಹಿತನಾಗಿ ಪರಿಚಯ ಆಗಿ ನಂತರ ಅದು ಪ್ರೀತಿಯಾಗಿ ನಿಂಗೆ ಬಾಳ್ ಕೊಡ್ತೀನಿ, ಒಳ್ಳೆ ಲೈಫ್ ಕೊಡ್ತೀವಿ, ನಾವಿಬ್ರು ಗಂಡ ಹೆಂಡತಿ ಆಗಿ ಇದ್ ಮಾಡೋಣ, ಸಮಾಜಕ್ಕೆ ಫ್ರೆಂಡ್ಸ್ ಆಗಿರೋಣ, ಈ ತರ ಎಲ್ಲ ಹೇಳಿ ನನ್ನ ಹತ್ರ ಅವನಿಗೆ ಆಸೆ ಆಕಾಂಕ್ಷೆ ಅವಶ್ಯಕತೆ ಏನೇನಿತ್ತು ಎಲ್ಲಾ ರೀತಿಯಲ್ಲೂ ನನ್ನನ್ನ ಬಳಸ್ಕೊಂಡು ಪ್ರತಿಯೊಂದಕ್ಕೂ ಬಳಸ್ಕೊಂಡಿದ್ದಾನೆ. ಅವನ ಮನೆಗೆ, ಅವನ ಆಫೀಸಿಗೆ, ಅವನ ಟ್ರಾವೆಲ್ಸ್ ಗಳಿಗೆ, ಅವನ ಜಮೀನಿನ ಸಮಸ್ಯೆಗೆ, ಅವ್ರ ಅಮ್ಮ ಆಸ್ಪತ್ರೆ ಖರ್ಚಿಗೆ, ಅವ್ರ ಹೆಂಡತಿ ಹೆರಿಗೆಗೆ, ಅವ್ರ ನಾದಿನಿ ಮದುವೆಗೆ, ಈ ತರ ಪ್ರತಿಯೊಂದು 4 ವರ್ಷದಿಂದನೂ ಅವನು ನನ್ನ ಪ್ರತಿಯೊಂದನ್ನು ಇದು ಮಾಡಿದಾನೆ. ನನ್ನ ಹತ್ರ ದುಡ್ಡೆಲ್ಲ ನಾನು ಕೊಟ್ಟಿದ್ದೀನಿ. ಜೊತೆಲಿ ದುಡ್ಡಿಲ್ದೇ ಇರೋದ್ರಿಂದ ಕೆಲವಾರು ಜನದ ಹತ್ರ ನಾನು ಸಾಲ ಮಾಡಿ ಕೊಟ್ಟಿದ್ದೀನಿ. ನನಗೆ 41 ಲಕ್ಷವರೆಗೂ ಅಮೌಂಟ್ ಕೊಡ್ಬೇಕು. ಇದ್ರಲ್ಲಿ ಯಾವುದೇ ಸುಳ್ಳಿಲ್ಲ. ನಾನು ಎಷ್ಟೊಂದು ಜನದ ಹತ್ರ ಸಾಲ ಈಸಿ, ಪರ್ಸನಲ್ ಲೋನ್ಗಳು, ಮೊಬೈಲ್ ಆಪ್ಗಳಿಂದ ಎಲ್ಲಾದ್ರಿಂದನೂ ತಕ್ಕೊಟ್ಟಿದ್ದೀನಿ. ಒಂದ್ ಹೆಣ್ಣನ್ನ ಇಷ್ಟೋ ಮನಸೋ ಇಚ್ಛೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ ಬಾಳ್ಕೊಡ್ತೀನಿ ಅಂತ ಎಲ್ಲಾ ರೀತಿಯಲ್ಲೂ ಉಪಯೋಗಿಸ್ಕೊಂಡ್ಬಿಟ್ಟು ಒಂದ್ ಸಣ್ಣ ಕೃತಜ್ಞತೆನೂ ಇಲ್ಲದೆ ನೀನೇ ನಂಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದು. ಜೊತೆಲಿ ಬೇರೆ ಗಂಡಸರ ಜೊತೆಲೆಲ್ಲ ಇವಳಿಗೆ ಇದೇ ತರ ಸಂಬಂಧ ಇದೆ, ಇವಳ್ದು ಇದೇ ತರ ಕೆಲ್ಸ ಅಂತೆಲ್ಲ ಬಿಂಬಿಸಿ ಇಲ್ಲ ಸಲ್ಲದೆಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ನಾವು ಇಬ್ರು ಇರೋ ರೂಮ್ ವಿಡಿಯೋ ಎಲ್ಲಾನು ಇಟ್ಕೊಂಡು ಬೆದರಿಸ್ಕೊಂಡು ಇಷ್ಟು ದಿವಸನು ನನ್ಗೆ 1 ವರ್ಷದಿಂದ ನಡೀತಿತ್ತು ಈ ಜಗಳ. ಅವಾಗ ಯಾವಾಗ್ಲೂನು ನಿನ್ ಚೆಕ್ ಇದೆ, ನಿನ್ ಡಾಕ್ಯುಮೆಂಟ್ಸ್ ಇದೆ, ನಿನ್ ಸ್ಟೇಟ್ಮೆಂಟ್ ನ ಇಟ್ಕೊಂಡು ನಾನು 1 ರೂಪಾಯಿ ಕೊಡಂಗಿಲ್ಲ, ನೀನೇ ನನ್ಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಡ್ಬೇಕಾಗತ್ತೆ, ನೋಡ್ತೀಯಾ, ನಿನ್ ಕೆಲ್ಸ ಬಿಟ್ಟು ದಿನ ಕೋಟಿಗಲ್ಲಿ ಹಂಗೆ ಮಾಡ್ತೀನಿ ನೋಡ್ತೀಯಾ, ಈ ತರ ಎಲ್ಲ ಹೇಳಿದ್ದು ಆಡಿಯೋಗಳೆಲ್ಲಾನು ನಮ್ಮ ಹತ್ರ ಇದಾವೆ. ಹೀಗೆ ಬಿಟ್ರೆ ಅವನ್ನ ಮುಂದಕ್ಕೂ ನಮ್ಗೆ ಪ್ರಾಣಾಪಾಯ ಇರೋ ಕಾರಣದಿಂದ ನಾನು ಹೋಗಿ ಕಂಪ್ಲೇಂಟ್ ಮಾಡಿದ್ದೆ. ಆದ್ರೆ ಕಂಪ್ಲೇಂಟ್ ಮಾಡಿದ್ರೆ ಏನು ಯೂಸ್ ಆಗಿಲ್ಲ ನನ್ಗೆ. ದಿನ ಹೋಗಿ ಸ್ಟೇಷನ್, ಕೋರ್ಟು ಈ ತರ ಅಲಿತಾ ಇದೀನಿ ವಿನಃ
ಒಂದು ರೂಪಾಯಿ ಒಂದು ಕಿಂಚಿತ್ತು ನ್ಯಾಯ ಸಿಗ್ಲಿಲ್ಲ. ಫ್ಯಾಮಿಲಿಗೆ ಇವತ್ತಿಗೂನು ಮುಂದಕ್ಕೂನು ಅವನಿಂದ ಥ್ರೆಟ್ ಇದೆ. ಬರೀ ಅವನಿಂದ ಅಲ್ಲ, ಅವನ ಹೆಂಡತಿ, ಅವನ ಅಮ್ಮ, ಅವನ ತಮ್ಮ, ಅವನ ಫ್ರೆಂಡ್, ಅವ್ರ ಭಾವ, ಇವರೆಲ್ಲರಿಂದನೂ ನನ್ನ ಮನೆಗೆ ಮತ್ತೆ ನನ್ನ ಜೀವನಕ್ಕೆ, ನನ್ನ ಮನೆ ಕುಟುಂಬಕ್ಕೆ, ಇಡೀ ಫ್ಯಾಮಿಲಿಗೆ ಥ್ರೆಟ್ ಇದೆ. ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಕೊಡಿ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ದೂರು ದಾಖಲಾದ್ರೂ ಆರೋಪಿಯನ್ನ ಬಂಧಿಸದ ಪೊಲೀಸರು. ಆರೋಪಿಯನ್ನ ಬಂಧಿಸಲು ಮೀನಾಮೇಷ ಎಣಿಸುತ್ತಿರುವ ಸೋಲದೇವನಹಳ್ಳಿ ಪೊಲೀಸರು. ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿ ಗಣಪತಿ ನಗರ ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ವಿಶ್ವನಾಥ್ ವಿಷ್ಣುಗೌಡ ಅಲಿಯಾಸ್ ನಕಲಿ ಪೊಲೀಸ್ ಈತ ಈಗಾಗಲೇ 3 ತಿಂಗಳಿಂದ ಹಲವಾರು ಮಹಿಳೆಯರಿಗೆ ದ್ರೋಹ ಮಾಡಿ ನಂಬಿಸಿ ಹಣ ಕಿತ್ತುಕೊಂಡು ಲಕ್ಷಾಂತರ ರೂಪಾಯಿ ತೊಂದರೆ ಕೊಟ್ಟಿದ್ದಾನೆ. ಅದ್ರಾಗಲೇ ಈಗಾಗಲೇ FIRಗಳು ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ. ಅವನು ಇಲ್ಲೊಂದು ಸೈಬರ್ ಸೆಂಟ್ರಿಗೆ ಕೊಂಡಿರ್ತಾನೆ. ಏನೋ ಒಂದು ಆಧಾರ್ ಕಾರ್ಡೋ ಒಂದು ಬೇರೆ ಏನಾದರೂ ಆಕ್ಟಿವಿಟೀಸ್ಗೆ ಹೋದಾಗ ಅಂಥವ್ರಿಗೆ ಹರಾಸ್ಮೆಂಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಥರ ಅವನು ಪೊಲೀಸ್ ಅಂತ ಹೇಳ್ಕೊಂಡು ಈ ಥರ ಮಾಡಿದ್ದಾನೆ. ಮೊನ್ನೆ ಕೂಡ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಇನ್ನ FIR ಆದರೂ ಸಹ ಇನ್ನ ನಮ್ಮ ಸೋಲದೇವನಹಳ್ಳಿ ಪೊಲೀಸ್ನವ್ರು ಬಂಧಿಸಿಲ್ಲ. ಈ ಮೂಲಕ ನಾನು ಒತ್ತಾಯಿಸ್ತೀನಿ, ಕೂಡಲೇ ಇಂಥ 420ಗಳನ್ನ ಬಂಧಿಸ್ಬೇಕು. ಈ ತರ ಅಮಾಯಕರನ್ನ ನಂಬಿಸಿ ದ್ರೋಹ ಮಾಡೋ ಅಂಥವ್ರಿಗೆ ಪೊಲೀಸ್ನವ್ರು ಸೊಪ್ಪು ಹಾಕ್ಬಾರ್ದು. ಕೂಡಲೇ ಆತನ ಬಂಧಿಸಿ ಜೈಲಿಗೆ ಬಿಡಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೀನಿ. ಮಹಿಳೆ ತಂಗಿಗೆ ಖಾಸಗಿ ಅಂಗ ತೋರಿಸಿ ವಿಕೃತಿ. ಮನೆಗೆ ನುಗ್ಗಿ ಮಹಿಳೆಯ ತಂದೆ ತಾಯಿ ಮೇಲೆ ಕೂಡ ಹಲ್ಲೆ ಮಾಡಿದ್ದು, ಮಹಿಳೆಯ ತಂಗಿ ಮುಂದೆ ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗ ತೋರಿಸಿ ವಿಕೃತಿ ಮರೆತಿದ್ದಾನೆ. ಮಹಿಳೆಯ ಹತ್ತಿರ ಬಲವಂತವಾಗಿ ಚೆಕ್ಗಳಿಗೆ ಸಹಿಯನ್ನು ಕೂಡ ಮಾಡಿಸಿಕೊಂಡಿದ್ದಾನೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚಿಕ್ಕಬಾಣವಾರ ಬ್ರಾಂಚಿನ ಚೆಕ್ ನಂಬರ್ 183258, 183259, 183260 ಮತ್ತು 183261 ನಂಬರಿನ ಚೆಕ್ಗಳಿಗೆ ಬಲವಂತವಾಗಿ ಸಹಿ ಮಾಡಿಸಿಕೊಂಡಿದ್ದಾನೆ. ಕೆಲವು ತಿಂಗಳುಗಳ ಹಿಂದೆ ಪಕ್ಕದ ಮನೆಯ ಮಹಿಳೆಯ ಜೊತೆ ಗಾಡಿ ನಿಲ್ಲಿಸುವ ವಿಚಾರಕ್ಕೆ ಮಹಿಳೆ ಜೊತೆಗೆ ಹಾಗೂ ಅವರ ಕುಟುಂಬದ ಜೊತೆಗೆ ಜಗಳವನ್ನು ಕೂಡ ಮಾಡಿದ್ದಾನೆ. ಆ ಮಹಿಳೆಗೆ ಮನಸ್ಸೋ ಇಚ್ಛೆ ಹಲ್ಲೆ ಕೂಡ ಮಾಡಿದ್ದಾನೆ. ಘಟನೆಯೂ ಕೂಡ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಹಿಳೆಯನ್ನ ದೈಹಿಕವಾಗಿ ಬಳಸಿಕೊಂಡಿದ್ದು, ಇಬ್ಬರ ಖಾಸಗಿ ವಿಡಿಯೋ ಇಟ್ಟುಕೊಂಡು ವೈರಲ್ ಮಾಡುವ ಬೆದರಿಕೆ ಕೂಡ ಹಾಕಿದ್ದಾನೆ ಎಂದು ಆರೋಪಿಸಲಾಗಿದೆ. ಸದ್ಯ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.